ದೇವರು ತನ್ನ ಕಣ್ಣ ದೃಷ್ಟಿಯಲ್ಲಿ ನಮ್ಮನ್ನು ನಡೆಸುವಂತೆ ನಾವು ಯಾಕೆ ಬಿಡಬಾರದು? ಆತನು ನಮ್ಮನ್ನು ಈ ರೀತಿಯಾಗಿ ನಡೆಸಲು ಇಚ್ಛಿಸುತ್ತಾನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ದೇವರ ಆಲೋಚನೆ ಹಾಗೂ ಮಾರ್ಗದರ್ಶನವನ್ನು ದೇವರು ತನ್ನ ವಾಕ್ಯದ ಮೂಲಕ ನೀಡುವ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಅನೇಕರು ಹೇಳುತ್ತಾರೆ, ದೇವರ ಚಿತ್ತವೇನೆಂದು ಗೊತ್ತಾಗುತ್ತಿದ್ದರೆ ಎಂದು. ದೇವರ ಚಿತ್ತವನ್ನು ಹೇಗೆ ತಿಳಿದುಕೊಳ್ಳಬಹುದು? ಹೊಟ್ಟೆಯೇ ಅವರ ದೇವರು ಅಂದರೆ ಏನು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ನಂಬಿಗಸ್ತನಾದ ದೇವರೇ, ನಿನ್ನ ಅತೀ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯವನ್ನು ಅಧ್ಯಯನ ಮಾಡುವುದಕ್ಕೆ ಸೇರಿ ಬಂದಿದ್ದೇವೆ. ನಿನ್ನಾತ್ಮನ ಮೂಲಕ ನಮ್ಮ ಸಂಗಡ ಮಾತನಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ನೀನು ಆಶೀರ್ವದಿಸು. ಅವರು ನಿನ್ನ ವಾಕ್ಯಕ್ಕೆ ಕಿವಿಗೊಡುವಲ್ಲಿ ಅಂಗೀಕಾರ ಮಾಡಿ ವಾಕ್ಯದಿಂದ ಬಿಡುಗಡೆಯನ್ನು, ಸಮಾಧಾನವನ್ನು, ರಕ್ಷಣೆಯ ಸಂತೋಷವನ್ನು ಹೊಂದಿಕೊಳ್ಳುವಂತೆ ಕೃಪೆಯ ಮೇಲೆ ಕೃಪೆ ಕೊಟ್ಟು ನಡೆಸು. ಇಡೀ ಕಾರ್ಯಕ್ರಮದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ನಿನ್ನ ಚಿತ್ತ ನೆರವೇರಲ್ಪಡಲಿ. ನಾವು ವಾಕ್ಯದಿಂದ ಬಲ ಹೊಂದುವಂತೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದೆವೆ ತಂದೆಯೇ, ಆಮೆನ್. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ. ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 17ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದ ಎಲ್ಲ ದಿನಗಳಲ್ಲಿ ದೇವರ ನಡೆಸುವಿಕೆಗಾಗಿ, ದೇವರು ನಮಗೆ ಕೊಟ್ಟಂಥ ಆತನ ವಾಕ್ಯಗಳಿಗಾಗಿ ಆತನಿಗೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತಾ ದೇವರಾತ್ಮನ ಬಲವನ್ನು ಹೊಂದಿದವರಾಗಿ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯವುಳ್ಳವರಾಗಿರೋಣ. ಯಾವುದಾದರೂ ಒಂದು ವಿಷಯದಲ್ಲಿ ನೀವು ಬೇರೆ ಅಭಿಪ್ರಾಯವುಳ್ಳವರಾಗಿದ್ದರೆ ಅದನ್ನು ದೇವರು ನಿಮಗೆ ತೋರಿಸಿಕೊಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮಲ್ಲಿ ಪ್ರವೀಣರಾದವರು ಎಂಬುದಾಗಿ ನೋಡುವಾಗ ಪೌಲನ ಈ ಮಾತಿನ ಅರ್ಥವೇನು? ನಾನು ಕಿತ್ತಲೆ ಮರಗಳ ಮೂಲಕ ಇದನ್ನು ಅರ್ಥಪಡಿಸಬೇಕೆಂದು ನೆನೆಸುತ್ತೇನೆ. ಈ ವರ್ಷ 3 ಕಿತ್ತಲೆ ಮರಗಳು ತುಂಬ ಫಲ ಬಿಟ್ಟಿತು. ಕೆಲವು ಕಿತ್ತಲೆಗಳು ಇನ್ನೂ ಹಸುರಾಗಿದ್ದವು. ಆದರೆ ಈ ಸಮಯದಲ್ಲಿ ಅದು ಹಾಗೆಯೇ ಆಗುತ್ತದೆ. ಅವು ಸರಿಯಾಗಿ ಬೆಳೆದವುಗಳಾಗಿರುತ್ತವೆ. ಆದರೆ 1 ತಿಂಗಳ ಬಳಿಕವೂ ಆ ಹಣ್ಣುಗಳು ಹಾಗೆಯೇ ಹಸುರಾಗಿದ್ದರೆ ಅದು ಸರಿಯಲ್ಲ. ಪ್ರಿಯರೇ, ಪೌಲನು ಪ್ರವೀಣರು ಎಂದು ಹೇಳುವಾಗ ಅವನು ಪ್ರಬುದ್ಧತೆಯ ಕುರಿತು ತಿಳಿಸುತ್ತಾನೆ. ಇನ್ನೊಂದು ಉದಾಹರಣೆ ಒಂದು ಮಗುವಿನದು. ಒಂದು ವೇಳೆ ನಮಗೆ 17 ತಿಂಗಳು ಪ್ರಾಯದ ಒಂದು ಮಗುವಿದೆ ಎಂದು ಭಾವಿಸೋಣ. ಅದು ಎಂಥ ಸುಂದರ ಕ್ಷಣ! ನಾವೆಲ್ಲರೂ ಅದನ್ನು ಮುದ್ದು ಮಾಡುತ್ತೇವೆ. ಆದರೆ 17 ವರ್ಷಗಳ ಬಳಿಕವೂ ಆ ಮಗು ಇನ್ನೂ ಬೆಳೆಯದೆ ತೊದಲು ಮಾತನಾಡುತ್ತಿರುವುದಾದರೆ ಖಂಡಿತವಾಗಿಯೂ ಏನೋ ತೊಂದರೆಯಿದೆ ಎಂದರ್ಥ. ಪ್ರಿಯರೇ, ಪ್ರಬುದ್ಧತೆಯಾಗಿದೆ ಎಂದು ಪೌಲನು ಹೇಳುತ್ತಿರುವುದು ನಮ್ಮಲ್ಲಿ ಕ್ರಿಸ್ತನಲ್ಲೇ ಪರಿಪೂರ್ಣತೆ ಹೊಂದಿದವರು, ಕ್ರಿಸ್ತನಲ್ಲಿ ಸರಿಯಾಗಿ ಬೆಳೆಯುತ್ತಾ ಇರುವವರು ಇದೇ ಅಭಿಪ್ರಾಯವುಳ್ಳವರಾಗಿರೋಣ. ಅಂದರೆ ನಾವೆಲ್ಲರೂ ಪೌಲನಿಗಿರುವ ಮನಸ್ಸನ್ನೇ ಹೊಂದಿದವರಾಗಿರಬೇಕು. ಪೌಲನೊಂದಿಗೆ ಓಟದಲ್ಲಿ ಸೇರಿಕೊಂಡು ಗುರಿಯ ಕಡೆಗೆ ಓಡೋಣ. ಪ್ರೀತಿಯುಳ್ಳ ದೇವಜನರೇ, ಯಾವನಾದರೂ ಒಂದು ವಿಷಯದಲ್ಲಿ ನೀವು ಬೇರೆ ಅಭಿಪ್ರಾಯವುಳ್ಳವರಾಗಿದ್ದರೆ ಅದನ್ನು ದೇವರು ನಿಮಗೆ ತೋರಿಸಿಕೊಡುವನು ಎಂಬುದಾಗಿ ನೋಡುವಾಗ, ಒಂದು ವೇಳೆ ಪ್ರಿಯ ಮಿತ್ರನೇ ನಿನ್ನಲ್ಲಿ ಬೇರೆ ಅಭಿಪ್ರಾಯವಿರಬಹುದು. ದೇವರು ನಿನಗಾಗಿ ಬೇರೆಯದನ್ನು ಆಲೋಚಿಸಿರಬಹುದು. ನೀನು ಅದನ್ನು ಮಾಡಲು ಸಿದ್ಧನಾಗಿರುವುದಾದರೆ ದೇವರು ಅದನ್ನು ನಿನಗೆ ತೋರಿಸಿಕೊಡುತ್ತಾನೆ. ಒಪ್ಪಿಕೊಳ್ಳುವ ವಿಶ್ವಾಸಿಯನ್ನು ದೇವರು ನಡೆಸಲು ಶಕ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಕುದುರೆಯಂತಾಗಲಿ ಹೇಸರ ಕತ್ತೆಯಂತಾಗಲಿ
ಇರಬಾರದೆಂದು ಕೀರ್ತನೆಗಾರನು ಹೇಳಿರುವುದನ್ನು ನೆನಪಿಸಿಕೊಳ್ಳಿರಿ. ಬಾರು ಕಡಿವಾಣಗಳಿಲ್ಲದೆ ಅದನ್ನು ನಡೆಸಲು ಸಾಧ್ಯವಿಲ್ಲ. ದೇವರು ನಿನ್ನನ್ನು ಈ ರೀತಿ ನಡೆಸಬೇಕಾಗಿರುವುದಾದರೆ ಅದು ನಿನಗೆ ನೋವುಂಟಾಗುತ್ತದೆ. ಆತನು ತನ್ನ ಕಣ್ಣ ದೃಷ್ಟಿಯಲ್ಲಿ ನಿನ್ನನ್ನು ನಡೆಸುವಂತೆ ನೀನು ಯಾಕೆ ಬಿಡಬಾರದು? ಆತನು ನಿನ್ನನ್ನು ಆ ರೀತಿ ನಡೆಸಲು ಇಚ್ಛಿಸುತ್ತಾನೆ. ಪ್ರಿಯರೇ, ಪೌಲನು ಇದನ್ನೇ ಹೇಳುವನಾಗಿದ್ದಾನೆ. ದೇವರು ಇದನ್ನು ನಿನಗೆ ಪ್ರಕಟಿಸುತ್ತಾನೆ. ಪ್ರಿಯ ಸ್ನೇಹಿತನೇ, ನೀನು ನಡೆಸಿಕೊಳ್ಳಲು ಇಚ್ಛಿಸುವುದಾದರೆ ದೇವರು ತನ್ನ ಚಿತ್ತವನ್ನು ನಿನಗೆ ಪ್ರಕಟಿಸುತ್ತಾನೆ. ನನಗೆ ದೇವರ ಚಿತ್ತವೇನೆಂದು ಗೊತ್ತಾಗುತ್ತಿದ್ದರೆ ಎಂದು ಅನೇಕ ಕ್ರೈಸ್ತರು ಹೇಳುತ್ತಿರುತ್ತಾರೆ. ನೀನು ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಸಂಪರ್ಕದಲ್ಲಿರಬೇಕು. ಆತನಿಗೆ ಸಮೀಪವಾಗಿ ಜೀವಿಸಬೇಕು. ಆತನು ತನ್ನ ಚಿತ್ತವನ್ನು ನಿನಗೆ ತೋರಿಸುವಾಗ ಅದನ್ನು ಕೈಕೊಳ್ಳಲು ನೀನು ತಯಾರಿರಬೇಕು. ದೇವರ ಚಿತ್ತವನ್ನು ಅರಿತುಕೊಳ್ಳಲು ಬೇರೇನೂ ಉಪಾಯವಿರುವುದಿಲ್ಲ. ಪ್ರಿಯರೇ, ಒಬ್ಬನು ಅಲಕ್ಷ್ಯವಾಗಿ ಜೀವಿಸುತ್ತಿದ್ದು ಸಂದಿಗ್ಧ ಸಮಯದಲ್ಲಿ ದೇವರ ಮಾರ್ಗವು ಒಂದು ದರ್ಶನ, ಒಬ್ಬ ದೇವದೂತ ಅಥವಾ ಬೇರಾವ ವಿಧದಿಂದಲೂ ತಿಳಿಯುತ್ತದೆಂದು ಭಾವಿಸಬಾರದು. ದೇವರ ಚಿತ್ತವನ್ನು ತಿಳಿಯಲು ಪ್ರತಿದಿನ ಆತನೊಂದಿಗೆ ಜೀವಿಸಬೇಕು ಮತ್ತು ಆತನಿಂದ ನಡೆಸಲ್ಪಡಲು ಒಪ್ಪಿಕೊಳ್ಳಬೇಕು. ಆಗ ಮಿತ್ರನೇ, ನೀನು ಸರಿಯಾದ ಮಾರ್ಗದಲ್ಲಿದ್ದು ನಿನ್ನ ಹೃದಯಕ್ಕೆ ಅದರಿಂದ ಆನಂದವಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡುವಾಗ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದರೆ ನಾವು ಯಾವ ಸೂತ್ರವನ್ನನುಸರಿಸಿ ಇಲ್ಲಿಯವರೆಗೆ ಬಂದೆವೋ ಅದನ್ನೇ ಅನುಸರಿಸಿ ನಡೆಯೋಣ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಫಿಲಿಪ್ಪಿಯ ವಿಶ್ವಾಸಿಗಳು ಓಟದಲ್ಲಿ ಸೇರಿಕೊಳ್ಳಬೇಕೆಂದು ಪೌಲನು ಅವರನ್ನು ಉತ್ತೇಜಿಸುತ್ತಾನೆ. ಅವರು ಬಿರುದಿಗಾಗಿ, ದೇವರು ಕ್ರಿಸ್ತನಲ್ಲಿ ಕೊಟ್ಟಿರುವ ಕರೆಗಾಗಿ ಓಡುತ್ತಾ ಇರಬೇಕು. ಬಳಿಕ ಅವನು ತನ್ನನ್ನೇ ಒಂದು ಉದಾಹರಣೆಯಾಗಿ ತೋರಿಸುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರಿ ಮತ್ತು ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾನು ಆ ರೀತಿ ಹೇಳಬಲ್ಲವನಾಗಿದ್ದರೆ ಎಷ್ಟು ಒಳ್ಳೆಯದಿತ್ತು. ಆದರೆ ನನಗದು ಅಸಾಧ್ಯ. ಆದರೆ ಪೌಲನು ಹಾಗೆ ಹೇಳಬಲ್ಲವನಾಗಿದ್ದನು. ಹೇಗೆ ಮಾಡಬೇಕೆಂದು ತಿಳಿಯಬೇಕೆಂದಿದ್ದರೆ ನನ್ನನ್ನು ನೋಡಿ ಕಲಿಯಿರಿ. ಪ್ರಿಯರೇ, ಇದು ಒಂದು ಅನುಕರಣೆಯಲ್ಲ. ಕ್ರಿಸ್ತನ ಶಕ್ತಿಯನ್ನು ಆತನ ದೇಹವಾದ ಸಭೆಯಲ್ಲಿ ಹಂಚಿಕೊಳ್ಳಲು ಕಲಿಯಬೇಕೆಂಬುದೇ ಆಗಿದೆ. ಪ್ರಿಯರೇ, ಒಬ್ಬ ವಿಶ್ವಾಸಿಯು ಕ್ರೈಸ್ತ ಸಂಸ್ಥೆಯಾದ ಸಭೆಯಲ್ಲಿ ವ್ಯವಹರಿಸುವುದು ಸರಿಯಾದದೆಂದು ನನ್ನ ಅಭಿಪ್ರಾಯ. ಅದು ಎತ್ತರವಾದ ಗೋಪುರಗಳುಳ್ಳ ಕಟ್ಟಡವಾಗಬೇಕೆಂದಿಲ್ಲ. ಸರಿಯಾದ ಕಟ್ಟಡವಿರುವ ಸಭೆಗೆ ತಾವು ಹೋಗಬೇಕೆಂದು ಕೆಲವರು ಅಭಿಪ್ರಾಯ ಪಡುತ್ತಾರೆ. ಅದರ ಅವಶ್ಯವಿಲ್ಲ. ಪ್ರಿಯರೇ, ಒಂದು ಕ್ರೈಸ್ತ ಸಂಘದೊಳಗೆ ನೀನು ಕಾರ್ಯ ಮಾಡಬಹುದು. ನಿನ್ನ ಸಮೀಪ ಒಳ್ಳೆ ಸತ್ಯವೇದಾನುಸಾರವಾದ ಸಭೆಯಿದ್ದು ಅದರಲ್ಲಿ ದೇವರ ವಾಕ್ಯವು ಬೋಧಿಸಲ್ಪಡುವುದಾದರೆ ನೀನು ಅದರೊಂದಿಗೆ ಸೇರಿಕೊಳ್ಳದಿದ್ದರೆ ದೇವರ ಚಿತ್ತಕ್ಕೆ ಸರಿಯಾಗಿ ನಡೆಯುವವನಾಗಿರುವುದಿಲ್ಲ. ಪ್ರಿಯ ಮಿತ್ರನೇ, ನಿನ್ನ ಊರಿನಲ್ಲಿ ಒಳ್ಳೆಯ ಕ್ರೈಸ್ತ ಸಂಘವಿದ್ದು ದೇವರು ಅದರ ಮುಖಾಂತರ ಕಾರ್ಯ ಮಾಡುತ್ತಾನೆಂದಾದರೆ ಅದನ್ನು ನೀನು ಬೆಂಬಲಿಸದಿದ್ದರೆ ನೀನು ದೇವರ ಚಿತ್ತಕ್ಕೆ ಹೊರತಾದವನಾಗಿರುತ್ತಿ. ಪೌಲನು ಇಲ್ಲಿಯೂ ಬೇರೆ ಕಡೆಗಳಲ್ಲಿಯೂ ಇದನ್ನೇ ಹೇಳುತ್ತಿದ್ದಾನೆಂದು ನಾನು ನೆನೆಸುತ್ತೇನೆ. ಪ್ರಿಯರೇ, ಈಗ ಪೌಲನು ಋಣಾತ್ಮಕವಾದ ಸಂಗತಿಗಳನ್ನು ಚರ್ಚಿಸುತ್ತಾನೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18 ಮತ್ತು 19ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯಾಕಂದರೆ ಅನೇಕರು ಶಿಲುಬೆಗೆ ವಿರೋಧವಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು. ಈಗಲೂ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾಮಧೇಯ ಕ್ರೈಸ್ತರ ಕುರಿತಾಗಿ ಹೇಳುವ ಅತೀ ಕಠಿಣವಾದ ಗದರಿಕೆ ಇದಾಗಿದೆ. ಅವರು ಕ್ರೈಸ್ತರೆಂದು ಹೇಳಿಕೊಳ್ಳುತ್ತಾರೆ, ಆದರೆ
ಅದಕ್ಕೆ ವ್ಯತಿರಿಕ್ತವಾಗಿ ಜೀವಿಸ್ತಾರೆ. ಹೊಟ್ಟೆಯೇ ಅವರ ದೇವರು. ಇದು ಭಯಂಕರವಾದದ್ದು. ಅಂದರೆ ಅವರು ತಮ್ಮ ನಾಲಿಗೆಯ ಆಶೆಯಿಂದ ನಡೆಸಲ್ಪಡುತ್ತಾರೆ. ಕೆಲವು ನಾಮಧೇಯ ಕ್ರೈಸ್ತರಿಗೆ ಹಣದ ಹಸಿವೆ ಇರುತ್ತದೆ. ಹಣಕ್ಕಾಗಿ ಅವರು ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ. ಇನ್ನು ಕೆಲವರಿಗೆ ಲೈಂಗಿಕ ದುರಾಶೆ ಇದ್ದು ಅದುವೇ ಅವರ ದೇವರಾಗಿರುತ್ತದೆ. ಇನ್ನು ಕೆಲವರು ದುರಾಶೆ ಪಡುವವರಾಗಿದ್ದಾರೆ. ಇದು ಭೇದ ಅಹಂಕಾರಗಳಿಗೆ ಕಾರಣವಾಗುತ್ತದೆ. ಮೂಲವಾದ ತೊಂದರೆ ಏನೆಂದರೆ ಅವರ ಹೃದಯ ಮನಸ್ಸುಗಳು ಇಹಲೋಕದ ಸಂಗತಿಗಳ ಮೇಲೆ ಇರುತ್ತದೆ. ಅವರು ಸ್ವಂತಕ್ಕಾಗಿ ಮಾತ್ರವೇ ಜೀವಿಸುತ್ತಾರೆ. ಅದರಲ್ಲೇ ಹೆಚ್ಚಳ ಪಟ್ಟುಕೊಳ್ಳುತ್ತಾರೆ. ತಾವು ನಾಚಿಕೆ ಪಡಬೇಕಾದ ಸಂಗತಿಗಳಲ್ಲಿ ಹೆಮ್ಮೆ ಪಟ್ಟುಕೊಳ್ಳುತ್ತಾರೆ. ಪ್ರಿಯ ಸ್ನೇಹಿತನೇ, ನೀನು ಕ್ರಿಸ್ತನನ್ನು ನಂಬಿರುವುದಾದರೆ ದಮಸ್ಕದ ದಾರಿಯಲ್ಲಿ ಪೌಲನಿಗಾದ ಕ್ರಾಂತಿಕಾರಕ ಅನುಭವ ನಿನಗಾಗಿರುವುದಾದರೆ ನಿನ್ನ ಹೃದಯ ಮನಸ್ಸುಗಳಲ್ಲಿ ಕ್ರಿಸ್ತನೇ ತುಂಬಿದ್ದು ನಿನ್ನ ಸಮಯ, ಸೊತ್ತು, ತಲಾಂತುಗಳೆಲ್ಲ ಆತನಿಗಾಗಿ ಉಪಯೋಗವಾಗುತ್ತಿರುವುದಾದರೆ ಅದು ನಿನ್ನ ಜೀವಿತದ ಮೂಲಕ ಕಂಡುಬರುತ್ತದೆಂದು ಪೌಲನು ಹೇಳುತ್ತಿದ್ದಾನೆ. ಪ್ರಿಯರೇ, ಯಾಕೋಬನು ಇದನ್ನು ಹೀಗೆ ಹೇಳಿದ್ದಾನೆ. ಹೇಗೆಂದರೆ, ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಹೀಗೆಲ್ಲವಾದರೆ ಒಬ್ಬ ಮನುಷ್ಯನು, ನಿನಗೆ ನಂಬಿಕೆಯುಂಟು, ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸ್ತೇನೆ, ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವವನಲ್ಲವೇ ಎಂಬುದಾಗಿ ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ ಓದುತ್ತೇವೆ. ಅಂದರೆ ತಕ್ಕ ಕ್ರಿಯೆಗಳಿಲ್ಲದೆ ನಿನ್ನ ನೆರೆಯವನನ್ನು ನಂಬಿಸುವುದಕ್ಕಾಗುವುದಿಲ್ಲ. ಅವನು ನಿನ್ನ ಕ್ರಿಯೆಗಳಿಂದ ನಿನ್ನ ನಂಬಿಕೆಯನ್ನು ಅಳೆಯುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಕ್ಯಾಲ್ವಿನ್ ಎಂಬುವರು ಹೇಳಿದಂತೆ ನಂಬಿಕೆ ಮಾತ್ರ ರಕ್ಷಿಸುತ್ತದೆ, ಆದರೆ ರಕ್ಷಿಸುವ ನಂಬಿಕೆ ಮಾತ್ರ ಸಾಲದು ಎಂದು. ಪ್ರೀತಿಯುಳ್ಳ ದೇವಜನರೇ, ಹೊಟ್ಟೆಯೇ ಅವರ ದೇವರು ಎಂಬ ಮಾತು ಕ್ರೂರವಾದದ್ದಾಗಿದೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ಅದು ಕ್ರೂರವಾದದ್ದಲ್ಲ. ಆದರೆ ಅದು ತಿಳಿಯಪಡಿಸುವ ಸ್ಥಿತಿಯು ಕ್ರೂರವಾದದ್ದಾಗಿದೆ. ಕ್ರೈಸ್ತರು ಈ ಲೋಕದ ನಾಶವಾಗುವ ಸಂಗತಿಗಳಿಗೆ ತಮ್ಮನ್ನು ಮಾರಿಕೊಂಡು ಲೌಕಿಕ ಮನಸ್ಸಿನವರಾಗಿರುವುದು ಎಷ್ಟು ದುಃಖಕರವಾದದ್ದಾಗಿದೆ. ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ನಮ್ಮ ಸ್ಥಿತಿ ಹೇಗಿದೆ? ನಾವು ಒಂದು ವೇಳೆ ಕ್ರಿಯೆಗಳಿಲ್ಲದ ನಂಬಿಕೆಯಲ್ಲಿ ಜೀವಿಸುತ್ತಿರುತ್ತಾದರೆ ಇಂದೇ ದೇವರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ನಮ್ಮ ನಂಬಿಕೆಯನ್ನು ಬಲಪಡಿಸೋಣ ಮತ್ತು ನಂಬಿಕೆಯನ್ನು ಕ್ರಿಯೆಯಲ್ಲಿ ತೋರಿಸೋಣ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಭವಿಷ್ಯದ ಕುರಿತ ತನ್ನ ನಿರೀಕ್ಷೆಯನ್ನು ಬದಲಾಯಿಸಿದನು. ಅದೇನೆಂಬುದಾಗಿ ಮುಂದಿನ ವಿಷಯದಲ್ಲಿ ನೋಡೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ನಾವಾದರೋ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವಾದರೋ ಪರಲೋಕ ಸಂಸ್ಥಾನದವರು ಅಂದರೆ ಅಲ್ಲಿನ ಪ್ರಜೆಗಳು. ಅದು ಇಡೀ ಜೀವಿತ ವಿಧಾನಕ್ಕೆ ಅನ್ವಯಿಸುತ್ತದೆ. ಹೊಸ ಜೀವನ ಕ್ರಮವನ್ನು ಸೂಚಿಸುತ್ತದೆ. ಶ್ರೀಮತಿ ಮೊಂಟ್ಲೋ ಮರಿಯವರ ಭಾಷಾಂತರ ಇನ್ನೂ ಉತ್ತಮವಾಗಿದೆ. ಅದೇನೆಂಬುದಾಗಿ ನೋಡುವಾಗ, ನಮ್ಮ ಪಟ್ಟಣದ ಮನೆ ಪರಲೋಕದಲ್ಲಿದೆ ಎಂಬುದಾಗಿ. ಪ್ರಿಯರೇ, ಇದು ಪೌಲನ ಅಭಿಪ್ರಾಯಕ್ಕೆ ಸರಿಹೋಲುತ್ತದೆ. ಫಿಲಿಪ್ಪಿ ಪಟ್ಟಣವು ರೋಮ್ನ ಭಾಗವಾಗಿತ್ತು. ರೋಮಾಯರ ಕಾನೂನು ಅಲ್ಲಿಯೂ ಜಾರಿಯಲ್ಲಿತ್ತು. ರೋಮ್ ಜನರಂತೆಯೇ ಅಲ್ಲಿಯೂ ಉಡುಪುಗಳನ್ನು ಧರಿಸುತ್ತಿದ್ದರು. ಲ್ಯಾಟಿನ್ ಭಾಷೆಯನ್ನೇ ಮಾತನಾಡುತ್ತಿದ್ದರು. ಫಿಲಿಪ್ಪಿಯು ಸಾಮ್ರಾಜ್ಯದ ನಗರವಾದ್ದರಿಂದ ಅಲ್ಲಿನ ಎಲ್ಲವೂ ರೋಮಾಯರ ಪದ್ಧತಿಯಂತೆ ಇತ್ತು. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಸಭೆ ಎಂದು ಒಟ್ಟಾಗಿ ಕರೆಯಲ್ಪಡುವ ವಿಶ್ವಾಸಿಗಳು ಪರಲೋಕದ ವಸಾಹತು ಆಗಿರಬೇಕಾಗಿದೆ. ಅವರು ಪರಲೋಕದಲ್ಲಿರುವವರಂತೆ ವರ್ತಿಸಬೇಕು. ಅಲ್ಲಿನ ಭಾಷೆ ಮಾತನಾಡಬೇಕು. ದುರದೃಷ್ಟವಶಾತ್ ಇಲ್ಲಿ ಈ ಪರಿಸ್ಥಿತಿ ಯಾವಾಗಲೂ ಇರುವುದಿಲ್ಲ. ಆದರೆ ಇದು ನಮ್ಮ ಗುರಿಯಾಗಿರಬೇಕು. ನಾವು ಈ ಲೋಕದಲ್ಲಿ ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆಂದು ಪೌಲನು ಹೇಳುತ್ತಾನೆ. ನಾವು ಪರಲೋಕವನ್ನು
ಪ್ರತಿನಿಧಿಸುವರಾಗಿದ್ದು ಪರಲೋಕದ ಸಂದೇಶವನ್ನು ಕೊಡುವರಾಗಿರತಕ್ಕದ್ದು. ಯಾಕಂದರೆ ನಮ್ಮ ಪ್ರಜಾ ಹಕ್ಕು ಪರಲೋಕದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ, ಉನ್ನತ ಮಟ್ಟದಲ್ಲಿನ ವಿಶ್ವಾಸಿಯ ನಿರೀಕ್ಷೆಯ ಕುರಿತು ಪೌಲನು ತಿಳಿಸುತ್ತಾನೆ. ಅದು ಕ್ರಿಸ್ತನ ಬರೋಣವನ್ನು ಸಂತೋಷದಿಂದ ಎದುರು ನೋಡುವುದೇ ಆಗಿದೆ. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸಿಯ ನಿರೀಕ್ಷೆಯು ಮಹಾಸಂಕಟದ ಕಾಲವಲ್ಲ. ನಾವು ಪರಲೋಕ ಸಂಸ್ಥಾನದವರು ಎಂದು ಹೇಳಿದ ಬಳಿಕ ನಾವು ರಕ್ಷಕನಾದ ಯೇಸು ಕ್ರಿಸ್ತನು ಅಲ್ಲಿಂದ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಎಂದು ಹೇಳುತ್ತಾನೆ. ಮಹಾಸಂಕಟ ಕಾಲವನ್ನು ಹಾದು ಹೋಗುವ ಕುರಿತು ಅವನು ಏನನ್ನೂ ತಿಳಿಸುತ್ತಿಲ್ಲ. ಅದು ನ್ಯಾಯ ತೀರ್ಪಿನ ದಿನವಾಗಿದ್ದು ಸಭೆಯು ನ್ಯಾಯ ತೀರ್ಪಿನಿಂದ ಹೊರಗಿರುತ್ತದೆ. ಪ್ರಿಯರೇ, ಹಾನೋಕನು ಜಲಪ್ರಳಯದಿಂದ ತಪ್ಪಿಸಿಕೊಂಡಂತೆ ವಿಶ್ವಾಸಿಗಳು ಮಹಾಸಂಕಟದಿಂದ ತಪ್ಪಿಸಿಕೊಳ್ಳುತ್ತಾರೆ. ಕರ್ತನು ಸಭೆಯನ್ನು ಮಹಾಸಂಕಟ ಕಾಲದಲ್ಲಿ ಕಾಪಾಡುತ್ತಾನೆ ಎಂದು ಅನೇಕರು ಹೇಳುತ್ತಾರೆ. ಆದರೆ ಹಾಗಾಗುವುದಿಲ್ಲ. ಆತನು ಫಿಲದೆಲ್ಫಿಯ ಸಭೆಗೆ ಹೇಳುತ್ತಾನೆ, ನೀನು ನನ್ನ ಸಹನಾ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಎಂಬುದಾಗಿ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 10ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಇತರರು ಮಹಾಸಂಕಟ ಕಾಲವನ್ನು ದಾಟಬೇಕಾಗುತ್ತದೆ. ಅನ್ಯ ಜನಗಳ ಮಹಾಸಮೂಹ ಅಲ್ಲಿರುತ್ತದೆ ಮತ್ತು 1,44,000 ಮಂದಿ ಇಸ್ರಾಯೇಲ್ಯರು ದೇವರಿಂದ ಮುದ್ರೆ ಹೊಂದಲಿಕ್ಕಿರುವುದರಿಂದ ಅವರೂ ಇದರಲ್ಲಿ ಸೇರುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಸಭೆಯು ಮಹಾಸಂಕಟ ಕಾಲವನ್ನು ಹಾದು ಹೋಗಬೇಕೆನ್ನುವುದು ನನಗೆ ಅರ್ಥಹೀನವಾಗಿ ಕಾಣುತ್ತದೆ. ಈ ಕುರಿತು ವಾದಿಸುವವರು ಹೇಳುವುದೇನೆಂದರೆ, ಸಭೆಯು ಮಹಾಸಂಕಟ ಕಾಲದಲ್ಲಿ ಹಾದು ಹೋಗುವುದಿಲ್ಲವೆಂದು ಹೇಳುವ ಒಂದೇ ಒಂದು ವಚನವು ಸತ್ಯವೇದದಲ್ಲಿಲ್ಲ ಎಂಬುದಾಗಿ. ಪ್ರಿಯರೇ, ಈ ರೀತಿಯ ನೇರ ಹೇಳಿಕೆ ಇಲ್ಲವೆನ್ನುವುದು ಸತ್ಯವಾದರೂ ಅನೇಕ ಇತರ ಸಂಗತಿಗಳು ಸಭೆಗುಂಟಾಗುವುದಿಲ್ಲವೆಂದು ಹೇಳುವ ನೇರ ವಚನಗಳೂ ಸತ್ಯವೇದದಲ್ಲಿಲ್ಲ. ಉದಾಹರಣೆಗೆ, ನಮ್ಮೆಲ್ಲರಿಗೂ ಒಂದು ಸ್ಥಾನವು ಮಾಡತಕ್ಕ ಕರ್ತವ್ಯ ನಿತ್ಯ ಕಾಲದಲ್ಲಿ ಇರುತ್ತದೆ. ಆದರೆ ಸತ್ಯವೇದವು ಈ ಕುರಿತಾದ ವಿವರಗಳನ್ನು ನಮಗೆ ತಿಳಿಸುತ್ತಿಲ್ಲ. ಆದರೆ ಸಭೆಗೆ ಭವಿಷ್ಯದ ವಿಚಾರದಲ್ಲಿ ಒಂದು ಅದ್ಭುತವಾದ ಮಹಿಮೆಯ ನಿರೀಕ್ಷೆಯಿದೆ ಎಂದು ಸ್ಪಷ್ಟವಾಗಿ ತಿಳಿಸುತ್ತದೆ. ನಮ್ಮಲ್ಲಿ ಅನೇಕರಿಗೆ ಕ್ರಿಸ್ತನ ಬರೋಣ ಕೆಲವೇ ಕ್ಷಣದಲ್ಲಿ ಆಗುವ ಸಂಗತಿ ಎಂದು ಕಾಣುತ್ತದೆ. ಆದರೆ ಕ್ರಿಸ್ತನು ಯಾವಾಗ ಬರುತ್ತಾನೆಂಬ ನಿರ್ದಿಷ್ಟ ಕಾಲವನ್ನು ಸತ್ಯವೇದವು ತಿಳಿಸುತ್ತಿಲ್ಲ. ತನ್ನ ಜೀವಮಾನ ಕಾಲದಲ್ಲೇ ಕ್ರಿಸ್ತನು ಬರಬಹುದೆಂದು ಪೌಲನು ನೆನೆಸಿರಬಹುದು. ಆದರೆ ಅದಕ್ಕಾಗಿ ಮೊದಲು ತಾನು ಮಹಾಸಂಕಟ ಕಾಲವನ್ನು ದಾಟಿ ಹೋಗಬೇಕೆಂದು ಪೌಲನು ಎಲ್ಲಿಯೂ ಹೇಳಿಲ್ಲ. ಪ್ರಿಯರೇ, ತನ್ನ ಜೀವಮಾನ ಕಾಲದಲ್ಲಿ ಅವನು ತುಂಬ ಸಂಕಟಗಳನ್ನು ಅನುಭವಿಸಿದನು. ಆದರೆ ಅವನು ಅದಾವುದನ್ನು ಎಂದೂ ಮಹಾಸಂಕಟದ ಭಾಗವೆಂದು ಹೇಳಿರುವುದಿಲ್ಲ. ಸಂತೋಷದ ನಿರೀಕ್ಷೆಯೊಂದಿಗೆ ಅವನು ಹೇಳುತ್ತಾನೆ, ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಎಂದು ಹೇಳುತ್ತಾನೆ. ಆದರೆ ಇದು ಸಂಕಟ ಕಾಲ ದಾಟಿದ ಬಳಿಕವೋ? ನನ್ನ ಸತ್ಯವೇದದಲ್ಲಿ ಆ ರೀತಿ ಬರೆದಿಲ್ಲ. ಸಭೆಯು ಮಹಾಸಂಕಟ ಕಾಲವನ್ನು ದಾಟಲಿದೆ ಎಂದು ಎಲ್ಲಿಯೂ ಬರೆದಿರುವುದಿಲ್ಲ. ಪ್ರಿಯರೇ, ಪೌಲನ ಸಂತೋಷಭರಿತ ನಿರೀಕ್ಷೆ ನಮಗೆ ಹೇಳುವುದೇನೆಂದರೆ, ಅವನು ಕ್ರಿಸ್ತನ ಬರೋಣವನ್ನು ಎದುರು ನೋಡುತ್ತಿದ್ದನೇ ಹೊರತಾಗಿ ಮಹಾಸಂಕಟ ಕಾಲವನ್ನಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಹಾಗಿದ್ದೇವೆ. ನಮ್ಮ ನಿರೀಕ್ಷೆ ಏನಾಗಿದೆ? ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಎದುರು ನೋಡುತ್ತಾ ಇದ್ದೇವೆಯೋ? ಆತನ ಬರೋಣಕ್ಕಾಗಿ ಸಿದ್ಧರಾಗಿದ್ದೇವೆಯೋ? ಅಥವಾ ನಾವು ಇನ್ನೂ ಸಿದ್ಧತೆಯಿಲ್ಲದೆ ಜೀವಿಸ್ತಾ ಇದ್ದೇವೆಯೋ? ಈ ಕೃಪಾಗಳಿಕೆಯಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿರುವುದರಿಂದ, ದೇವರಾತ್ಮನು ನಮ್ಮ ಸಂಗಡ ಮಾತನಾಡಿದ್ದರಿಂದ ನಮ್ಮನ್ನೇ ಕ್ರಿಸ್ತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ, ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ, ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರುಣವನ್ನು
ಎದುರು ನೋಡುತ್ತಾ ನಂಬಿಗಸ್ತರಾಗಿ ಜೀವಿಸೋಣ. ಈಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ವಿಶ್ವಾಸಿಗಳಾದ ನಮ್ಮಲ್ಲಿ ಒಂದೇ ಅಭಿಪ್ರಾಯವಿರಬೇಕು, ಭೇದಗಳು ಇರಬಾರದು. ದೇವರೊಂದಿಗೆ ಯಾವಾಗಲೂ ಸಂಪರ್ಕದಲ್ಲಿರಬೇಕು. ಯಾಕಂದರೆ ನಾವು ಪರಲೋಕ ಸಂಸ್ಥಾನದವರು, ಕ್ರಿಸ್ತನು ಅಲ್ಲಿಂದಲೇ ಬಂದವನು. ಆದ್ದರಿಂದ ನಮ್ಮ ಹೃದಯ ಮನಸ್ಸುಗಳನ್ನು ಇಹಲೋಕದ ಸಂಗತಿಗಳ ಮೇಲೆ ಇರಿಸದೆ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡುತ್ತಾ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಇಂದಿನ ಅಧ್ಯಯನವು ನಿಮಗೆ ಆಶೀರ್ವಾದದಾಯಕವಾಗಿತ್ತೋ? ಹೌದು ಎಂದು ನಾವು ನಂಬುತ್ತೇವೆ. ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ದಿನಾಲೂ ತಪ್ಪದೇ ಕರೆ ಮಾಡಿರಿ, ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು.